ಉದ್ಯೋಗಿಗಳ ಪರದಾಟ ಇವತ್ತು ಮಂಡೇ ಫಸ್ಟ್ ಡೇ ವೀಕಲ್ಲಿ ಅವ್ರದ್ದು ಕೆಲಸ ವಿಪರೀತ ಪ್ರೆಷರು. ಅವ್ರದ್ದು IT ಹಬ್ಗಳು ಕೂಡ ತತ್ತರಿಸಿ ಹೋಗಿದೆ. ಕಾರಣ ಮಾನ್ಯತಾ ಟೆಕ್ ಪಾರ್ಕ್ನಲ್ಲೂ ಅಷ್ಟೇ, ಇದು ನಾವು ಪ್ರತಿ ವರ್ಷ ಫಿಕ್ಸು. ಪ್ರತಿ ಟೈಮ್ ಮಳೆ ಒಂಚೂರು ಒಂದು 20 ನಿಮಿಷ ಬಂತು ಅಂದರೂ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇದೇ ರೀತಿ ನೀರು ನಿಂತಿರುತ್ತೆ. ಇಲ್ಲೂ ಅಷ್ಟೇ, ಕಾರ್ ಇರೋರು ಹೆಂಗೋ ತಲುಪಿದ್ರು, ಕೆಲವ್ರ ಕಾರೆಲ್ಲ ಅಲ್ಲಿ ಕೆಟ್ಟು ನಿಲ್ತಾ ಇತ್ತು. ಬಟ್ ಬೈಕು ಅಥವಾ ಬಸ್ಸನ್ನು ನೆಚ್ಕೊಂಡವ್ರದ್ದು ಪರಿಸ್ಥಿತಿ ಹೆಂಗಾಗಿರ್ಬೋದು ಹೇಳಿ. ಮಾನ್ಯತಾ ಟೆಕ್ ಪಾರ್ಕ್ ಅದರೊಳಗಡೆ ದೊಡ್ಡ ದೊಡ್ಡ ನಟರಿಂದ ಹಿಡಿದು ದೊಡ್ಡ ದೊಡ್ಡವ್ರ ಮನೆ ಇದೆ. ಇದೇನು ಪ್ರಯೋಜನ? ಎಲ್ಲರೂ ಇದನ್ನೇ ಅನುಭವಿಸ್ಬೇಕು. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಸದ್ಯ ಮಾನ್ಯತಾ ಟೆಕ್ ಪಾರ್ಕ್ನ ರಸ್ತೆಯಲ್ಲಿದ್ದೇನೆ, ಗಮನಿಸ್ತಾ ಇದ್ರಿ. ಈಗಾಗಲೇ ಸುಮಾರು ಈ ಪ್ರದೇಶದಲ್ಲಿ ಮಳೆ ನೀರು ಕೂಡ ನಿಂತಿದೆ. ಬಹುತೇಕ ಎಲ್ಲ ರಸ್ತೆಗಳು, ಇಲ್ಲಿಂದ ಆ ಭಾಗಕ್ಕೆ ಹೋಗುವಂಥ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಒಂದು ರೀತಿಯಲ್ಲಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಈಗಾಗಲೇ ನೀರನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಈ ರಸ್ತೆಯ ಎರಡು ಬದಿಗಳಲ್ಲಿ ಕೂಡ ಈ ಒಂದು ನೀರು ನಿಂತ್ಕೊಂಡಿದೆ. ಇದು L1 ರೋಡ್. ಇಲ್ಲಿ ಸುಮಾರು IT ಕಂಪನಿಗಳು ಇದ್ದಾವೆ. ಸೊ ಇಲ್ಲಿಗೆ ಸಾಕಷ್ಟು ಉದ್ಯೋಗಿಗಳು ಕೂಡ ಬರ್ತಾರೆ. ಸೊ ಅವರಿಗೆ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಈಗ ಸಂಪೂರ್ಣವಾಗಿ ಎರಡು ಭಾಗದ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸೊ ಈಗ ಸದ್ಯ ಮತ್ತೆ ಈ ಒಂದು ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯ ಸಂಪೂರ್ಣವಾಗಿ ನೀರನ್ನ ತೆರವು ಕಾರ್ಯಾಚರಣೆ ಮಾಡುವಂತದ್ದು ಕೂಡ ಆಗ್ತಾ ಇದೆ. ಇದೇ ಮಾನ್ಯತಾ ಟೆಕ್ ಪಾರ್ಕ್ನಿಂದ ಅಷ್ಟೇ, ಇಲ್ಲಿರೋ ಸಾಫ್ಟ್ವೇರ್ ಕಂಪನಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ವಿಪರೀತವಾಗಿ ಆದಾಯ ಬರುತ್ತೆ, ಸಾವಿರಾರು ಕೋಟಿ ಲೆಕ್ಕದಲ್ಲಿ ಬರುತ್ತೆ. ಬಟ್ ಏನು ಕಟ್ಟಿದ್ರು ಏನು ಪ್ರಯೋಜನ? ನೀರು ನಿಲ್ತಾ ಇದೆ, ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ನಾವು ಹೇಳ್ತಾ ಇದ್ವಿ ನಿಮಗೆ, ರಾಜ ಕಾಲುವೆಗಳು ಪ್ರೈಮರಿ ಇರ್ಬೋದು, ಸೆಕೆಂಡ್ರಿ ರಾಜ ಕಾಲುವೆ ಅಥವಾ ಟ್ರೆಷರಿ ಅಂತೆಲ್ಲ ಬರುತ್ತೆ. ಅಂದರೆ 50 ಫೀಟ್ ಡಿಸ್ಟೆನ್ಸಲ್ಲಿ ಇರಬೇಕು ಅಥವಾ 50 ಫೀಟ್ ಅಗಲ ಬಿಟ್ಟಿರಬೇಕು ಅಂತೆಲ್ಲ ರೂಲ್ಸ್ ಇದೆ. ಎಲ್ಲಿದೆ ಅಷ್ಟು ದೊಡ್ಡ ರಾಜ ಕಾಲುವೆ? ಬೆಂಗಳೂರಿನಲ್ಲಿ ಹುಡುಕಿದ್ರೆ ಯಾವುದೂ ಸಿಗಲ್ಲ ನಮಗೆ. ಒಂದೋ ಎರಡೋ ಬಿಟ್ಟಿದ್ದಾರೆ, ಅದರ ಮೇಲೂ ಕೂಡ ಕೆಲ ರಾಜಕಾರಣಿಗಳು ಕಣ್ಣಿದೆ, ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ಎಲ್ಲ ರಾಜಕಾಲುವೆಗಳನ್ನು ಮುಚ್ಚಿ, ಕೆರೆಗಳನ್ನು ಮುಚ್ಚಿ, ಕಟ್ಟಡಗಳನ್ನು ಎತ್ತಿರೋದ್ರ ಪರಿಣಾಮ ಇದೆ ಕೃತಕ ನೆರೆ.